ಹೊಸದಾಗಿ ತಿಳಿದಿದ್ದೇನು ಗೊತ್ತಾ, ಅದೊಂದು ಪ್ರಾಬ್ಲಮ್ ಒಂದು ನಾನು ಫೇಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಆಲ್ಮೋಸ್ಟ್ ಸರ್ವಿಸ್ ಕಂಪ್ಲೀಟೆಡ್ ಆಗಿದೆ, ಪ್ರೈಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ವಿಷಯ ಏನಂದರೆ, ನೀವು ಆಲ್ರೆಡಿ ನೋಡಿರ್ತೀರ ತಮ್ನೀಲು, ನಮ್ಮ GS ಆಲ್ರೌಂಡ್ 500 ಕಿಲೋಮೀಟರ್ಸ್ ರೀಚ್ ಆಗಿದೆ. 1 ಮಂತ್ ಆಯಿತು ನಮ್ಮ ಗಾಡಿ ನಮಗೆ ಡೆಲಿವರಿ ಆಗಿ. ಫಸ್ಟ್ ಸರ್ವಿಸ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಸರ್ವಿಸ್ ಮಾಡಿಸೋಣ. ಗಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಎಲ್ಲ ನಾನು ರನ್ನಿಂಗಲ್ಲಿ ಮಾತಾಡ್ತೀನಿ. ಇನ್ನೇನಿದ್ರು GS ಮೇಲೆ ಮಾತಾಡೋಣ, ಗೋಪ್ರೋ ವಿವಲ್ಲಿ ಡಿಸ್ಕಷನ್ ಮಾಡೋಣ. ಇವಾಗ ನಾವು ಇಲ್ಲಿಂದ ಡೈರೆಕ್ಟು ಕೋರ್ಮಂಗ್ಲ BMW GS ಡೆಲಿವರಿ ತೊಗೊಂಡಿದ್ದೀವಲ್ಲ, ಅದೇ ಶೋರೂಮ್ಗೆ ಹೋಗೋಣ. ನಾವು ಇಲ್ಲಿಂದ ಅರೌಂಡ್ 14 ಕಿಲೋಮೀಟರ್ಸ್ ಆಗುತ್ತೆ. ಆದರೆ ಎಷ್ಟು ಕಾಸ್ಟ್ ಆಗುತ್ತೆ ಏನು ಎಲ್ಲ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಏನೇನು ಚೇಂಜ್ ಮಾಡಿಸ್ತಾರೆ ಫಸ್ಟ್ ಸರ್ವಿಸ್ಗೆ ಎಲ್ಲನೂ ಮಾತಾಡೋಣ. ಲೆಟ್ಸ್ ಜಂಪ್ ಇನ್ ದ ರೈಡ್. ಇನ್ನೇನಿದ್ರು ರೈಡ್ ಮಾಡ್ತಾ ಮಾತಾಡೋಣ. ಲೆಟ್ಸ್ ಗೋ. ಹಲೋ ಗೈಸ್, ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೊರಡೋಣ. ಜಯ ಶ್ರೀರಾಮ್. ಸಿಕ್ಕಾಬಿಟ್ಟೆ ಬಿಸಿಲಿದೆ. ಪ್ರಾಬ್ಲಮ್ಸ್ ಅಂದರೆ ನಾನೇನು ದೊಡ್ಡದಾಗೇನು ಫೇಸ್ ಮಾಡಿದ್ದೇನಿಲ್ಲ. ಹ್ಯಾಂಡಲ್ ರೈಸರ್ಸ್ ಹಾಕ್ಸಿದ್ದಲ್ಲ ಲಾಸ್ಟ್ ಟೈಮು, ಹ್ಯಾಂಡಲು ತುಂಬ ಡೌನಲ್ಲಿದೆ ಅಂತ ಫೀಲ್ ಆಗ್ತಾಯಿದೆ. ಅದೊಂಚೂರು ಚೆಕ್ ಮಾಡಿಸ್ಬೇಕು. ಅದು ಮತ್ತು ಇದಕ್ಕೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಟರ್ನ್ ಮಾಡಿದ್ರೆ ವಿಂಡ್ಶೀಲ್ಡ್ ಟಚ್ ಆಗ್ತಾಯಿದೆ ಹ್ಯಾಂಡಲ್ ಗಾರ್ಡ್ಸು. ಏನು ಮಾಡೋಕ್ಕೋ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಫುಲ್ ಬೆಂಡ್ ಮಾಡಿದ್ರೆ ವಿಂಡ್ಶೀಲ್ಡ್ಗೆ ಟಚ್ ಆಗಿ ಒಂಥರ ವಿಂಡ್ಶೀಲ್ಡ್ ಲೂಸ್ ಆಗ್ತಾಯಿದೆ. ಲೂಸ್ ಆಗಿದೆ ಆಲ್ರೆಡಿ ಒಂದು 2-3 ಸಲ ಫುಲ್ ಟರ್ನ್ ಮಾಡಿದಾಗ ಟಚ್ ಆಗಿ. ಅದನ್ನೇನು ಮಾಡಬೇಕು ಗೊತ್ತಿಲ್ಲ. ಸದ್ಯಕ್ಕಂತೂ ಸರ್ವಿಸ್ ಮಾಡಿಸ್ಬಿಡೋಣ. ಇನ್ನೊಂದು ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟು ಬೀಳುತ್ತೆ, BMW ಅಂದ್ರೇ ಮೇಂಟೆನೆನ್ಸು ನೋಡೋಣ. ನನಗೂ ಅಂತ ಎಕ್ಸೈಟ್ಮೆಂಟ್ ಆಗಿದೆ. ಯಾಕಂದರೆ ಎಷ್ಟು ಬಿಲ್ ಬರುತ್ತೆ ಏನು ಕತೆನೋ ಅಂತ. ತುಂಬ ಕಾಸ್ಟ್ಲಿ ಅಂತ ಗೊತ್ತು. ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡ ಮೇಲೇ ನಾನು ಗಾಡಿ ತಗೊಂಡಿದ್ದು. ನೋಡೋಣ, ಎಕ್ಸೈಟ್ಮೆಂಟ್ ಇದೆ ಆ್ಯಕ್ಚುಲಿ. ಫಸ್ಟ್ ಸರ್ವೀಸು ನಾರ್ಮಲಾಗಿ ಬೇರೆ ಗಾಡಿ ಯಾವುದಾದ್ರೂ ತಗೊಳ್ಳಿ 90% ನನಗೆ ಗೊತ್ತಿರೋ ಮಟ್ಟಕ್ಕೆ ಫ್ರೀ ಸರ್ವಿಸ್ ಇರುತ್ತೆ. 1 ಅಲ್ಲ 2 ಸರ್ವಿಸ್ ಫ್ರೀ ಇರುತ್ತೆ. ಬಟ್ BMW ಹಂಗಲ್ಲ, ಫುಲ್ಲಿ ಕಾಸ್ಟ್ಲಿ ಪ್ಲಸ್ ನೋ ಫ್ರೀಯಾಗಿ ಏನು ಮಾಡಿಕೊಡೋದು ಇಲ್ಲ. ಸರ್ವೀಸು ಫ್ರೀ ಇಲ್ಲ. 500 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು. ಡ್ಯಾಶ್ಬೋರ್ಡು ಇದರಲ್ಲೇ ನನಗೆ ಗೊತ್ತಿರೋ ಅಂದರೆ ನನಗೆ ಹೊಸದಾಗಿ ತಿಳಿದಿದ್ದೇನು ಗೊತ್ತಾ, ನಾರ್ಮಲಾಗಿ ನಮ್ಮ ಗಾಡಿ ರಿಸರ್ವ್ ಬಿದ್ದ ಮೇಲೆ ಟ್ಯಾಂಕ್ ಸಿಗ್ನಲ್ ಬೀಳ್ತಾ ಇರುತ್ತಲ್ವ, ಆಫ್ ಮಾಡಿ ಆನ್ ಮಾಡಿದಾಗ ಒನ್ಸ್ ಫ್ಯೂಲ್ದು ಸ್ಟಾರ್ಟ್ ಆಗಿದೆ ಅಂದರೆ ಸಿಂಬಲ್ಲು ರೇಂಜ್ ತೋರಿಸ್ತಾ ಇರುತ್ತೆ. ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಗಾಡಿ ಅಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಆಪ್ಷನ್ನು ಇಟ್ಕೊಂಡ್ರೆ, ಅಂದರೆ ನಾವು ಬಟನಲ್ಲಿ ಪ್ರೆಸ್ ಮಾಡಿ ಆಪ್ಷನ್ ಮಾಡಿದ್ರೆ ಮಾತ್ರ ಡಿಸ್ಪ್ಲೇ ಆಗುತ್ತೆ ನಾರ್ಮಲ್ ಟೈಮಲ್ಲಿ. ಒನ್ಸ್ ಈ ಫ್ಯೂಲು ಸಿಂಬಲ್ ಬಿತ್ತು ಅಂದಮೇಲೆ ಕೀ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿದಾಗೆ ಎವ್ರಿ ಟೈಮ್ ನೀವು ಚೇಂಜ್ ಮಾಡಿಬಿಡಿ ಡಿಸ್ಪ್ಲೇ. ಬಟ್ ಆದ್ರೂ ಮತ್ತೆ ಆಫ್ ಮಾಡಿ ಆನ್ ಮಾಡಿದಾಗ ಈಸಿಯಾಗಿ ನಮಗೆ ಫಸ್ಟು ರೇಂಜ್ ತೋರಿಸ್ತಾ ಇರುತ್ತೆ. ಆ್ಯಕ್ಯುರೇಟ್ ತೋರಿಸುತ್ತೆ ಅನಿಸುತ್ತೆ. ನಾನು ಇನ್ನೂ ಚೆಕ್ ಮಾಡ್ತೀನಿ ನೀಟಾಗಿ ಆ್ಯಕ್ಯುರೇಟಾಗಿ ತೋರಿಸುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ನನಗಂತೂ ಆ್ಯಕ್ಯುರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. 2 ಪಾಯಿಂಟ್ಸ್ ಇದ್ದಂಗೆ ರಿಸರ್ವ್ ಬೀಳುತ್ತೆ, ಸಿಂಬಲ್ ಸ್ಟಾರ್ಟ್ ಆಗಿಬಿಡುತ್ತೆ 2 ಪಾಯಿಂಟ್ಸ್ ಇದ್ದಂಗೆ. ಆವಾಗಿಂದನೂ ನಮಗೆ ಎವ್ರಿ ಟೈಮ್ ಆಫ್ ಮಾಡಿ ಆನ್ ಮಾಡಿದಾಗ ರೇಂಜ್ ತೋರಿಸ್ತಾ ಇರುತ್ತೆ, ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಗಾಡಿ, ಫಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಅದೊಂದು ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ನಾರ್ಮಲ್ ಆಗಾದರೆ ನಾವು ಕೀ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾವು ಎವ್ರಿ ಟೈಮ್ ಕೀ ಆನ್ ಮಾಡಿದಾಗ ರೇಂಜ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು. ಅದು ತುಂಬ ಇಷ್ಟ ಆಯಿತು ನನಗೆ. ನಾನು 500 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ, ಅದೇನು ದೊಡ್ಡ ಮ್ಯಾಟ್ರ್ ಇರೋಲ್ಲ. ಏನೋ ಒಂದು 2-3 ಸಾವಿರ ಓಡಿಸಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತೇನೋ. ಬಟ್ 500 ಕಿಲೋಮೀಟರ್ಸ್ಗೆ ನಾನೇನು ಫೇಸ್ ಮಾಡಿದ್ದೇನಿಲ್ಲ. ಫುಲ್ ಸರ್ವೀಸು ನೋಡೋಣ. ನನಗೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಅದು ಎಷ್ಟು ಕಾಸ್ಟ್ ಆಗುತ್ತೋ ಹೇಳ್ತೀನಿ, ನಾನು ತುಂಬ ಮಾತಾಡ್ತೀನಿ ಅದ್ರ ಬಗ್ಗೆ. ಆಫ್ಟರ್ ಸರ್ವೀಸ್ ಮಾತಾಡೋಣ. ಇನ್ನೇನಿದ್ರು ಶೋರೂಮ್ ಹತ್ರ ಮೀಟ್ ಆಗೋಣ. ಇನ್ನು ಅವ್ರನ್ನ ತೆಗಿತಾರೆ ಕತೆ. 9 ಅಂದರು ಯಾರೋ ಇಲ್ವಲ್ಲ ಇಲ್ಲಿ. ಸರ್ವಿಸ್
ಸರ್ ಸರ್ವಿಸ್ ಇಶ್ಯೂ ಏನಿಲ್ಲ, ಸರ್ವಿಸ್ ಮಾಡಿಕೊಟ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಇದು ಕ್ರ್ಯಾಶ್ ಗಾರ್ಡ್ ಏನಾದರೂ ಲೂಸ್ ಗೀಸ್ ಇದೆಯೋ ಒಂಚೂರು ಚೆಕ್ ಮಾಡಿಬಿಡಿ ಅಷ್ಟೆ. ಹಾಂ, ಮತ್ತು ಇದೊಂದು ಟಚ್ ಆಗ್ತಾಯಿದೆ, ಏನು ಮಾಡೋದು ಇದಕ್ಕೆ? ಇದಕ್ಕೆ ವಿಂಡ್ಶೀಲ್ಡ್ ಟಚ್ ಆಗ್ತಾಯಿದೆ ಇದು. ಅದು ಏನು ಮಾಡೋಕ್ಕಾಗಲ್ಲ. ಹೌದಾ? ಇದೊಂಚೂರು ಲೂಸ್ ಇದೆ, ಇದೊಂಚೂರು ನೋಡ್ಕೊಬಿಡಿ. ಹಿಂಗೆ ಇದು ಟಚ್ ಆಗಿ ಆ್ಯಕ್ಚುಲಿ ಸ್ಕ್ರೂ ಲೂಸ್ ಆಗಿರ್ಬೋದು. ಇದೆ ಇದೊಂಚೂರು ನೋಡ್ಬಿಡಿ ಅಷ್ಟೇ, ಇನ್ನೇನೆ. ಹಾಂ, ಆಗಿದ ತಕ್ಷಣ ಕಾಲ್ ಮಾಡಿ. ಹೌದಾ? ಏನೇನು ಮಾಡ್ತೀರಾ? ಇಲ್ಲ ಅದು ಚೇಂಜ್ ಆಗುತ್ತೆ. ಏನೇನು? ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ. ಓಕೆ. ಚೈನ್ ಮೇಂಟೆನೆನ್ಸ್ ಮಾಡ್ತಾರೆ. ಹಾಂ. ಫ್ರಂಟ್ ರೇರ್ ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಆಗುತ್ತೆ. ಹಾಂ. ಕ್ಲಚ್ ಮೇಂಟೆನೆನ್ಸ್ ಆಗುತ್ತೆ. ಹಾಂ. ಮತ್ತೆ ಫುಟ್ ಪೆಗ್ಸ್, ಗೇರ್ ಲಿವರ್ ಇದೆಲ್ಲ ಲೂಬ್ರಿಕೇಷನ್ ಮಾಡ್ತಾರೆ. ಹಾಂ. ಸರ್ವಿಸ್ ಎಲ್ಲ ಅಪ್ಡೇಟು. ಹಾಂ. ಡ್ರೈ ವಾಶ್ ಮಾಡ್ತಾರೆ. ಮತ್ತು ಸ್ಟೇರಿಂಗ್ ಬೇರಿಂಗ್ ಚೆಕ್ ಮಾಡ್ತಾರೆ. ಪ್ಲೇ. ಹಾಂ. ಯಾಕಂದರೆ ನಿಮಗೆ ಫಸ್ಟ್ ರೈಡಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು ಏನಾದ್ರು ಇದ್ದರೆ ಇಷ್ಟ ಆಗುತ್ತೆ. ಅದೊಂದು ಚೇಂಜ್ ಮಾಡಿ ಚೆಕ್ ಮಾಡ್ತಾರಾ? ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ? ಹಾಂ, 5,500 ಆಗುತ್ತೆ. 5,500 ಆಗುತ್ತಾ? ಕಂಪ್ಲೀಟ್ ಬ್ರೇಕಪ್ ನಾನು ನಿಮಗೆ ಎಸ್ಟಿಮೇಟ್ ಮಾಡ್ತೀನಿ ಮೇಲೆ. ಹೌದಾ? ಎಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ ಮಾಡ್ತೀನಿ. ಹಾಂ, ಮಾಡಿ. ವೇಟ್ ಮಾಡೋದಾ? ವೆಯ್ಟ್ ಮಾಡಿ. ಓಕೆ. ನಮ್ಮ ಜಿ ಎಸ್ಸು ಆಲ್ಮೋಸ್ಟ್ ಸರ್ವಿಸ್ ಕಂಪ್ಲೀಟೆಡ್ ಆಗಿದೆ. ಸರ್ವಿಸ್ ಎಷ್ಟು ಏನೋ ಎಲ್ಲ ಮಾತಾಡ್ತೀನಿ. ಗಾಡಿ ಅಂತೂ ಒಂಚೂರು ಪಿಕಪ್ ಪ್ರೈಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ಒಂಚೂರು ಬೆಟ್ರಾಗಿ ಫೀಲ್ ಆಗ್ತಾ ಇದೆ ನನಗೆ. ಅರ್ರೆ ಏನು ಗುರು, ಕಾಂಟಿನೆಂಟಲ್ಲೇ ಅದು ಸಖತ್ತಾಗಿ ಮಾಡಿಸೋರೆ. ಸೈಲೆನ್ಸರ್ ಎಲ್ಲ ಚೇಂಜ್ ಮಾಡಿಸಿ. ಸಾರಿ, ನಮ್ಮ ಬೈಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಫಸ್ಟ್ ಸರ್ವಿಸ್ ಮುಗಿದಿದೆ, ಇನ್ನು 10,000 ಕಿಲೋಮೀಟರ್ಸ್ವರೆಗೂ ಯಾರೂ ಮಾತಾಡೋಂಗಿಲ್ಲ ನಮ್ಮನ್ನು. ಸರ್ವಿಸ್ ಕಾಸ್ಟ್ ಎಷ್ಟಾಯಿತು, ಏನೇನು ಹಾಕ್ಸಿದ್ದೀವಿ ನಾನು ಹೇಳ್ತಾ ಇದ್ದೀನಲ್ಲ. ಪೇಪರ್ ಕೊಟ್ಟಿಲ್ಲ ಆ್ಯಕ್ಚುಲಿ, ಇಲ್ಲಾಂದರೆ ಪೇಪರಲ್ಲೇ ತೋರಿಸ್ಬಿಡ್ತಾ ಇದ್ದೆ. ನಾನು ಮೇಲ್ ಮಾಡಿದರೆ ಅದನ್ನೇ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರುತ್ತೆ ಡಿಸ್ಪ್ಲೇಯಲ್ಲಿ. ಇವಾಗ ಫಸ್ಟು ಇಂಜಿನ್ ಆಯಿಲ್ ಬಂದುಬಿಟ್ಟು ಅರೌಂಡು 800 ಸಮಥಿಂಗ್ ಪರ್ ಲೀಟ್ರಿಗೆ ಚಾರ್ಜ್ ಮಾಡಿದ್ದಾರೆ. ಟೋಟಲ್ಲು 1,500 ಸಮಥಿಂಗ್ ಏನೋ ಇತ್ತು, ನೋಡಿದೆ ಬಟ್ ಅವ್ನಿಗೆ ಜ್ಞಾಪಕ ಬರ್ತಾಯಿಲ್ಲ. ಅದು ಬಿಟ್ಟರೆ ಮತ್ತು ಚೈನ್ ಕ್ಲೀನಿಂಗ್ ಒಂದು, ಮತ್ತು ಬ್ರೇಕ್ ಪ್ಯಾಡ್ ಕ್ಲೀನಿಂಗು, ಮತ್ತು ಚೈನ್ ಸ್ಪ್ರೇ ಇದ್ರದ್ದು ಸಮಥಿಂಗ್ 500 ಸಮಥಿಂಗ್ ಏನೋ ಇದೆ. ಅದು ಬಿಟ್ಟರೆ ಮತ್ತು ಗ್ಯಾಸ್ ಕಟ್ರ್ ಅಂತೇಳ್ಬಿಟ್ಟು 100 ಸಮಥಿಂಗ್ ಏನೋ ಹೇಳಿದೆ, 107 ಏನೋ ಏನು ಬಂದಿದೆ. ಅದು ಬಿಟ್ಟರೆ ಮತ್ತು ರನ್ನಿಂಗ್ ಚೆಕ್ಕಿಂಗ್ ಏನೋ ಅಂತೇಳ್ಬಿಟ್ಟು ಅದೊಂದು 1,500 ಸಮಥಿಂಗ್ ಹಾಕಿದ್ದಾರೆ. ಮತ್ತು ಫಿಲ್ಟ್ರು, ಆಯಿಲ್ ಫಿಲ್ಟ್ರ್ ಅನಿಸುತ್ತೆ, ಆಯಿಲ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಿದ್ದಾರೆ. ಮತ್ತು ಡ್ರೈ ವಾಶ್, ಅದೊಂದು ಡ್ರೈ ವಾಶ್ ಒಂದು ಇಷ್ಟು ಮಾಡಿದ್ದಾರೆ. ಅರೌಂಡ್ 5,700 ಸಮಥಿಂಗ್ ಬಂದಿದೆ ಬಿಲ್ಲು. ಇದು ನಮ್ಮ ಜಿ ಎಸ್ ಫಸ್ಟ್ ಸರ್ವಿಸ್. ನಮ್ಮ ಗಾಡಿ ಡಿಸೈರ್ ಇದೆಯಲ್ಲ, ಈಸಿಯಾಗಿ ನನಗೆ ಗೊತ್ತಿರೋ ಮಟ್ಟಿಗೆ 3,500 ಫಸ್ಟ್ ಸರ್ವಿಸ್ ಅಲ್ಲ, ಸರ್ವಿಸ್ ಮುಗಿದೋಗುತ್ತೆ ಕಂಪ್ಲೀಟ್ಲಿ. ಆಯಿಲ್ ಚೇಂಜು, ಫಿಲ್ಟರ್ಸು ಎಲ್ಲ ಸೇರಿ 3,500 ಇನ್ಕ್ಲೂಡಿಂಗ್ ಲೇಬರ್ ಸಮೇತ ಮುಗಿದೋಗುತ್ತೆ ನಮ್ಮ ಡಿಸೈರ್, ಶಿಫ್ಟ್ ಡಿಸೈರ್. ಆದರೆ ನಮ್ಮ ಜಿ ಎಸ್ ಮಾತ್ರ ಅರೌಂಡು 6,000 ಅಂದ್ಕೊಳ್ಳಿ, ಒಂದು 200 ರುಪೀಸ್ ಹೆಚ್ಚು ಕಮ್ಮಿ. ಅಷ್ಟು ಬಿಟ್ಟರೆ ಇಷ್ಟು ಬೇಸಿಕ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನಮ್ಮ ಗಾಡಿಯಲ್ಲೇನು ಪ್ರಾಬ್ಲಮ್ ಏನು ಇರಲಿಲ್ವಲ್ಲ, ಬೇಸಿಕ್ ಚೇಂಜ್ ಮಾಡಿಸಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಅರೌಂಡು 2 to 3 ಅವರ್ಸ್ ಅಷ್ಟೇ. ನಾನು ಆ್ಯಕ್ಚುಲಿ ರಿಟರ್ನ್ ಆಗಿಬಿಟ್ಟಿದ್ದೆ ಮನೆಗೆ, ಮತ್ತು ಫೋನ್ ಬಂತು 12:30ಗೆ. ನಾನು ಆ್ಯಕ್ಚುಲಿ 9:20 ಬಿಟ್ಟಿದ್ದು ಗಾಡಿ. ಅರೌಂಡು 12:30ಗೆ ನನ್ನ ಗಾಡಿಗೆ ಫೋನ್ ಮಾಡಿದ್ರು, ಸರ್ವಿಸ್ ಕಂಪ್ಲೀಟ್ ಆಗಿದೆ ಸರ್, ಬಂದು ತೊಗೊಂಡೋಗಿ ಅಂತ. ಅಷ್ಟೇ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು, ವೀಡಿಯೋಗಳು ಪೋಸ್ಟ್ ಮಾಡ್ತಾ ಇಲ್ಲ ಈ ನಡುವೆ. ಒಂಚೂರು ವರ್ಕ್ ಲೋಡ್ ಜಾಸ್ತಿ ಇದೆ, ವರ್ಕ್ ಬ್ಯುಸಿ. ಖಂಡಿತ ಮಾಡೋಣ, ಫ್ರೀ ಸಿಕ್ಕಾಗಿ ಮಾಡ್ತೀನಿ. ನೆಕ್ಸ್ಟ್ ಟ್ರಿಪ್ಲೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಒಂಚೂರು ಲಾಂಗ್ ಟ್ರಿಪ್ಪೇ ನೋಡೋಣ. ಪ್ಲ್ಯಾನ್ ಆದರೆ ಒಂದು ಲಾಂಗ್ ರೈಡ್ ಹೊಡಿಯೋಣ. ನಮ್ಮ ಜಿ ಎಸ್ ಫಸ್ಟ್ ಸರ್ವಿಸ್ ಮುಗೀತಲ್ವ, ಮಾಡೋಣ. ನನಗೊಂಚೂರು ಇದೇ ತಲೆನೋವು, ವರ್ಕ್ ಪ್ರೆಷರಿಂದ ಎಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ. ಏನಂದರೆ ಇನ್ನೊಂದು
ನಮ್ಮ ಜಿ ಎಸ್ಗೆ ಒಂದೊಂದು ಆ್ಯಕ್ಸರೀಸ್ ಹಾಕ್ಸ್ತಾ ಇದ್ದೀನಲ್ವಾ, ಫುಲ್ಲಿ ಲೋಡೆಡ್ ಆಗಲಿ ಅಂತ. ಇನ್ನು ಫಾಗ್ ಲಾಂಪ್ಸ್ ಹಾಕ್ಸ್ಬೇಕು. ಆ್ಯಕ್ಚುಲಿ ಮೇನ್ ನನಗೆ ಬೇಕಾಗಿರೋದು ಅದೇ, ಫಾಗ್ ಲಾಂಪ್ಸು. ಮಳೆ ಬಿತ್ತು ಅಂದರೆ ಸೀರಿಯಸ್ಲಿ ಹೆಡ್ಲೈಟಲ್ಲಿ ಗಾಡಿ ಓಡ್ಸೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ರೋಡ್ ಏನೂ ಕಾಣಿಸೋದಿಲ್ಲ. ಮೊನ್ನೆ ರೀಸೆಂಟ್ಲಿ ಐ ಥಿಂಕ್ ಯಾವಾಗ 2 days ಬ್ಯಾಕೇನೋ ಜಸ್ಟ್ ನಮ್ಮ ಏರಿಯಾದಲ್ಲಿ ಓಡಾಡೋಕ್ಕೆ ನೈಟ್ ಟೈಮು ಮಳೆ ಬಿದ್ದಾಗ ರೋಡೇ ಕಾಣಿಸ್ತಾ ಇಲ್ಲ LED-ಗೆ. ನೀನು ನೀನು ಗುಬೇಲ್ ನನ್ನ ಮಗ, ರಾಂಗ್ ರೂಟಲ್ಲೆಲ್ಲ ಓಡ್ಕೊಂಬರ್ತಾನೆ. ಇಂಥವ್ರು ಸಿಗ್ತಾರ ನನಗೆ, ಏನು ಮಾಡೋಣ? ನಮ್ಗೆ ಇವಾಗ ಸ್ಪೀಡ್ ಲಿಮಿಟ್ ಏನೂ ಇಲ್ಲಪ್ಪ, ದಬಾಯಿಸು ಹೊಡಿತಾ ಇರೋದಷ್ಟೆ. ಇದು ನಮ್ಮ GS ಪವರ್ ಈ ಥರ ಇರುತ್ತೆ. ಓಡಿಸಿಲ್ಲ ಆ್ಯಕ್ಚುಲಿ, ಓಡಿಸ್ಬೇಕು ಈ ಸಲ. ನಮ್ಮ ಸ್ಪೀಡ್ ಟೆಸ್ಟ್ ಎಲ್ಲ ಮಾಡೋಣ, ಎಷ್ಟೆಷ್ಟು ಓಡ್ತಾ ಇದೆ ಏನು ಕತೆ ಅಂತ. ಅಂದರೆ ಎಷ್ಟು ಸ್ಪೀಡ್ ಹೋಗುತ್ತೆ, ಟಾಪ್ ಸ್ಪೀಡ್ ಏನು. ನಮ್ಮ ಮೈಲೇಜ್ ಅಂತೂ ನನಗೆ ಗೊತ್ತಿರೋ ಮಟ್ಟಿಗೆ ಅರೌಂಡು ಫುಲ್ ಟ್ಯಾಂಕ್ ಮಾಡಿಸಿದ್ರೆ 300-320 ಕಿಲೋಮೀಟರ್ಸ್ ಬರ್ತಾಯಿದೆ. ಆ್ಯಕ್ಚುಲಿ ಫುಲ್ಲಿ ಖಾಲಿ ಮಾಡಿಬಿಟ್ಟಿದ್ದೀನಿ ನೋಡಿ, 20 ಕಿಲೋಮೀಟರ್ಸ್ ಲಿಮಿಟ್ ಇದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಪೆಟ್ರೋಲು. ಇವಾಗ ಫಿಲ್ ಮಾಡಿಸೋಣ ಅಂತ, ಆಫ್ಟರ್ ಸರ್ವಿಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ಸೋಕ್ಕೆ ಹೋಗಿಲ್ಲ. ಇವಾಗ ಫುಲ್ ಮಾಡಿಸ್ಕೋಬೇಕು. ಫುಲ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಅರೌಂಡು ನಾನು ಆ್ಯಕ್ಚುಲಿ 0 ಮಾಡಿದ್ದೆ ಫುಲ್ ಟ್ಯಾಂಕ್ ಮಾಡಿಸಿದಾಗ. ಒಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ. ಬ್ರೋ, ವಾಟ್ಸಪ್ ಬ್ರೋ, ಎಂಥ ಸಮಾಚಾರ? ಹಾಂ, ಎಲ್ಲಾದ್ರೂ ಇಲ್ಲಿ ಮುಂದೆ ಹಾಕೋಣ, ಎಳ್ನೀರು ಕುಡಿಯೋಣ. ಹಾಂ, ನಮ್ಮ ಬ್ರದರ್ ಬಂದ್ರಪ್ಪ, ಕೇಳಿದ ತಕ್ಷಣ ಪಾಪ ಎಳ್ನೀರು ಕುಡಿದ್ರೆ ಒಂಚೂರು ಈ ಬಿಸಿಲಿಗೆ ತಣ್ಣಗಾಗುತ್ತೆ. ಎಳ್ನೀರಿಗೆ ಹಾಕೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಗುರು. ಆ್ಯಕ್ಚುಲಿ ಮುಂಚೆ HL ಸಿಗ್ನಲ್ ಇದ್ದಾಗ ಸಿಗ್ನಲ್ ಜಾಮ್ ಆಗ್ತಾಯಿತ್ತು, ಸಿಗ್ನಲ್ ಆದಮೇಲೆ ಜಾಮ್ ಆಗ್ತಾಯಿದೆ. ಏನೋದಕ್ಕೆ ಇವಾಗ ಆ್ಯಕ್ಚುಲಿ ಇವಾಗ 3 ಗಂಟೆ ಆಯ್ತಲ್ವ, HL ಎಂಪ್ಲಾಯೀಸ್ ಎಲ್ಲ ಈಚೆ ಬಂದಿರ್ತಾರೆ, ಮೇ ಬಿ ಅದರದ್ದೇ ಇರ್ಬೋದು. ಅರೌಂಡ್ ನಮಗೆ ಈಗ ಫ್ಯೂಲ್ ರೇಂಜ್ ಕಮ್ಮಿ ಆಗಿಬಿಟ್ಟಿದೆ, 15 ಬಂದುಬಿಟ್ಟಿದೆ. ಟೋಟಲ್ ಕಿಲೋಮೀಟರ್ ಎಷ್ಟು ಓಡಿದೆ ನಾವು ಫುಲ್ ಟ್ಯಾಂಕ್ ಮಾಡಿದಾಗ ಚೆಕ್ ಮಾಡಿಬಿಡೋಣ. ಈಗ ಟ್ರಿಪ್ 1 ಟ್ರಿಪ್ 2 ಅರೌಂಡ್ ಕರೆಕ್ಟಾಗಿ 300 ಕಿಲೋಮೀಟರ್ಸ್ ಬರುತ್ತೆ. ನಾನು ನನ್ನ ರೈಡಿಂಗಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ 300 ಕಿಲೋಮೀಟರ್ಸ್ ಫುಲ್ ಟ್ಯಾಂಕ್. ಓಕೆನಾ? ಇಳಿಬೇಕಾ? ಓ ಸಾರಿ. ಫುಲ್ ಮಾಡಿ. ಹಾಂ, ಹಾಂ, ಫುಲ್ ಟ್ಯಾಂಕು ಹೋಯ್ತು 0 ಮಾಡೋಣ. ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. ಅರೌಂಡು 10 ಲೀಟರ್ಸ್ ಅಂತ ಇಟ್ಕೊಳ್ಳಿ. 10 ಲೀಟರ್ಸ್ ಫುಲ್ ಟ್ಯಾಂಕ್ ಆಗುತ್ತೆ. ಅರೌಂಡ್ 300 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. 30 ಬರ್ತಾಯಿದೆ ಮೈಲೇಜು. ಶಾರ್ಟ್ ರೈಡ್ ಮಾಡಿ ಮತ್ತು ಲಾಂಗ್ ರೈಡ್ ಮಾಡೋಣ ಅಂತಿದ್ದೀನಿ, ನೋಡೋಣ ಸಿಚುವೇಶನ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಹಂಗೆ ಹೋಗ್ತಾ ಇರೋದಷ್ಟೇ. ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬಿಸಿಲು ಗುರು, ತಲೆ ಕೆಟ್ಟೋಗುತ್ತೆ ಸೀರಿಯಸ್ಲಿ. ಸರಿ, ಯಾವ ನೀವು ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ಮರೀದಿರ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿಬಿಡಿ. ನೀವು ಅದನ್ನು ಎರಡನೇ ಮಾತಾಯಿಲ್ಲ, ವೀಡಿಯೋ ಸ್ಟಾರ್ಟ್ ಮಾಡಿದಾಗಲೇ ನೀವು ಮಾಡಬೇಕಾಗಿತ್ತು. ಇಷ್ಟೊತ್ತವರೆಗೂ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗ್ತಾಯಿದೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು ಫಾರ್ ವಾಚಿಂಗ್.